सर नमस्ते सर. ಸರ್ ನಮಸ್ತೆ. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ಸ್ ಮಹಿಳಾ ಧ್ಯಾನ ಯಜ್ಞ ಕರ್ನಾಟಕದ 4ನೇ ಧ್ಯಾನ ಯಜ್ಞ ಈ ವರ್ಷದಲ್ಲಿ ಡಿಜಿಟಲಿ ಮತ್ತು ಫಿಸಿಕಲಿ ಅಟೆಂಡ್ ಆದವರಿದ್ದೀರಿ. ಅದಕ್ಕಿಂತ ಮುಂಚೆ ದಿನ ಅಂಜನಾದ್ರಿಯ ಟ್ರೆಕ್ಕಿಂಗ್ ಡಿಜಿಟಲಿ ಮತ್ತು ಫಿಸಿಕಲಿ ಅಟೆಂಡ್ ಆದವರಿದ್ದೀರಿ. ಎಲ್ಲ ಅದ್ಭುತ ಅನುಭವಗಳನ್ನ ಒಂದೊಂದಾಗಿ ಹಂಚಿಕೊಳ್ಳೋಣ ಮಾಸ್ಟರ್ಸ್. ಈ ಈ ಈ ಅದ್ಭುತವಾದ ಯಾತ್ರೆಯಲ್ಲಿ ಊಹೆಗೂ ನಿಲುಕದ ಆ ಲಾಭಗಳನ್ನ ನೀವು ಪಡ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಮುಂದಿನ ಯಾತ್ರೆಗೆ ತಯಾರಿ ಇಟ್ಕೊಳ್ಳಿ. ಇನ್ನೂ ಉನ್ನತ ಹಂತಕ್ಕೆ, ಉನ್ನತ ಸ್ಥಿತಿಗೆ. ಎಸ್ ಮಾಸ್ಟರ್ಸ್, ಏನಾದರೂ ಶೇರ್ ಮಾಡ್ತೀರಾ ಅಥವಾ ಕೇಳ್ತೀರಾ? ಸುಮಾರು ಜನ ಇನ್ನು ಪ್ರವಾಸದಲ್ಲಿ ಇದ್ದೀರಿ. ಸರಿ, ನಾಳೆ ನನಗೆ ಪ್ರವಾಸದೇನ ಆದ್ರೂ ನಾಳೆ ಯಾರು ಹಂಚ್ಕೊಳ್ತಾರೋ ಹಂಚ್ಕೊಳ್ಳಿ, ಇಲ್ಲ ನಾಡಿದ್ದು ಇನ್ನೂ ಆ ವಿಶೇಷಗಳನ್ನ ಹಂಚ್ಕೊಳ್ಳೋಣ. ಆಮೇಲೆ ಅಲ್ಲಿ ಧ್ಯಾನ ಮಹಾಯಜ್ಞದ ಫೋಟೋಗಳನ್ನೇನು ಮಾಡ್ಲಿಲ್ಲ, ಟ್ರೆಕ್ಕಿಂಗ್ ಫೋಟೋಗಳನ್ನ ಹಾಕಿರ್ತೀವಿ. ನನಗೆ ಹಾಕೋದಕ್ಕೆ ಆಗ್ಲಿಲ್ಲ, ಇವತ್ತು ಸ್ವಲ್ಪ ಹಾಕೋದಕ್ಕೆ ನೋಡ್ತೀನಿ ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನೆನ್ಪಿಟ್ಕೊಳ್ಳಿ, ನಿತ್ಯ ನಿರಂತರ ಮಹಾಪರಿಶೂನ್ಯ ಸ್ಥಿತಿಗೆ ನಮ್ಮ ಪಯಣ. ನೋ ಅಟ್ಯಾಚ್ಮೆಂಟ್ಸ್. ಬರ್ದಿಟ್ಕೊಂಡ್ಬಿಡಿ. ಮಹಾಪರಿಶೂನ್ಯ ಸ್ಥಿತಿ, ಮಹಾಪರಿನಿರ್ವಾಣ ಸ್ಥಿತಿ ಬರಬೇಕು ಅಂದ್ರೆ ಮಹಾಪರಿಶೂನ್ಯ ಸ್ಥಿತಿ ತರ. ಬೋಧಿಸತ್ವ ಅರಿಹಂತ ಬುದ್ಧ ಬರಬೇಕು ಅಂದ್ರೆ, ಅರಿಹಂತ ಬೋಧಿಸತ್ವ ಬುದ್ಧ ಬರಬೇಕು, ಇಲ್ಲ ನಿರ್ವಾಣ ಪರಿನಿರ್ವಾಣ ಮಹಾಪರಿನಿರ್ವಾಣ ಬರಬೇಕು. ಶೂನ್ಯ ಪರಿಶೂನ್ಯ ಮಹಾಪರಿಶೂನ್ಯ ಸ್ಥಿತಿ. ಏನದು ಮಹಾಪರಿಶೂನ್ಯ ಸ್ಥಿತಿ? ನೋ ಅಟ್ಯಾಚ್ಮೆಂಟ್ಸ್. ಮತ್ತಿನ್ನೇನು? ಅಂಡ್ ನೋ ಇಂಡಿವಿಜುವಲ್ ಕಾನ್ಸಿಯಸ್ನೆಸ್. ಇವೆರಡನ್ನೇ ಇಟ್ಕೊಳ್ಳಿ ಮಾಸ್ಟರ್ಸ್. ನಾವು ಯಾರು ಇಂಡಿವಿಜುವಲ್ ಕಾನ್ಸಿಯಸ್ನೆಸ್ ಅಲ್ಲ. ಶಾಂತ ಮೇಡಮ್ ಅಟೆಂಡ್ ಆಗಿದ್ರೆ ಡೀಟೇಲ್ಸ್ ಅವ್ರು ಏನೇನ್ ಮಾಡಿದ್ದಾರೆ, ತಾವು ನೀಡಿದಂತ ಆ ಧನ ಸಹಾಯವನ್ನ ಎಲ್ಲೆಲ್ಲಿ ಅವರು ನೀಡಿದ್ದಾರೆ ಅನ್ನೋದನ್ನ ಹೇಳ್ತಾರೆ, ಇಲ್ಲ ಜರ್ನಿಯಲ್ಲಿದ್ರೆ ನಾಳೆ ಹೇಳ್ತಾರೆ. ಓಕೆ ಮಾಸ್ಟರ್ಸ್, ಅಂಜನಾದ್ರಿಯ ಈ ಟ್ರೆಕ್ಕಿಂಗ್ ಯಾತ್ರೆಯಲ್ಲಿ ಹೊಸಪೇಟೆಯ ಶಾರದಮ್ಮ ಮೇಡಮ್ ಅವರು ಈಗ ಜೂಮ್ ಕ್ಲಾಸ್ ಅಲ್ಲಿ ಇದ್ದಾರೆ. ಮೇಡಮ್ ಮಾಸ್ಟರ್ಸ್ ಊಹೆಗೂ ನಿಲುಕದ ಸೇವೆ ಕೊಟ್ಟರು. ಮತ್ತೆ ಅವ್ರ ಮಗಳು ಒಂದು ಕಂಡೀಷನ್ ಹಾಕಿದ್ರು, ಸರ್ ನೀವು ನಮ್ಮನ್ನ ಜೂಮ್ ಅಲ್ಲಿ ಮತ್ತೇನಾದ್ರು ಕರೆದಿರ ಅಂತ. ಮಾಸ್ಟರ್ಸ್, ಫೀಲ್ ಇಟ್. ಅದು ಮಹಾಪರಿಶೂನ್ಯ ಸ್ಥಿತಿಯ ಲಕ್ಷಣ. ಆ ಜರ್ನಿಯಲ್ಲಿ ಇದೀವಿ ಅನ್ನೋದಕ್ಕೆ ಅದು ಲಕ್ಷಣ.
ಜೂಮ್ ಮೇಲೆ ಕರಿಬೇಡಿ ಅಂತ ಹೇಳೋದಕ್ಕೆ ಕಾರಣ ನೋ ಇಂಡಿವಿಜುವಲ್ ಐಡೆಂಟಿಟಿ. ಇಷ್ಟು 200 ಜನರಿಗೆ ಊಟ, 150 ಜನರಿಗೆ ವಸತಿ, ಚಳಿಗಾಲ ಇದೆ ಅಂತ ಒಬ್ಬೊಬ್ಬರಿಗೂ ಬೆಡ್ ವ್ಯವಸ್ಥೆ, ಹಿರಿಯರಿಗೆ ಸಪರೇಟ್ ಮತ್ತೆ ರೂಮ್ ವ್ಯವಸ್ಥೆ, ರಾತ್ರಿ 12 ಗಂಟೆವರೆಗೂ ಆ ಮಹಾತಾಯಿ ಇದ್ದು ನಾವು ಬರೋವರೆಗೂ ವೇಟ್ ಮಾಡಿ, ದಾರಿಯಲ್ಲಿ ಎಷ್ಟೇ ಲೇಟ್ ಆದ್ರೂ ಬರೋವರೆಗೂ ವೇಟ್ ಮಾಡಿ ಗಟ್ಟಿಯಾಗಿ ಕಂಫರ್ಟಬಲ್ ಆಗಿ ನಮ್ಮನ್ನ ನಮ್ಮ ಕೋಣೆಗೆ ತಲುಪಿಸಿದ ನಂತರ ಅವರು ರಾತ್ರಿ ಮನೆಗೆ ಹೋದ್ರು. ಮತ್ತೆ ಬೆಳಗಿನ ಜಾವ ಬಂದ್ರು. ತಾಯಿ ಮಗಳು ಅಲ್ಲಿ ಸೇವೆ ಕೊಡ್ತಾ ಟ್ರೆಕ್ಕಿಂಗ್ ಜೊತೆಗೆ ನಮ್ ಜೊತೆಗಿದ್ರೆ, ಮಗ ಮತ್ತು ಅಳಿಯ ಅಲ್ಲಿ ಅವರಿಬ್ರು ಧ್ಯಾನ ಮಾಡೋದಿಲ್ಲ ಗೊತ್ತಿರ್ಲಿ, ಟೊಂಕ ಕಟ್ಟಿ ಸೇವೆಗೆ ನಿಂತಿದ್ರು. ಒಂದಿಷ್ಟು ಏನು ಕೊರತೆ ಆಗ್ಲಾರ್ದಂತೆ. ಎಸ್, ಶುಭಾ ಮೇಡಮ್ ಸತ್ಯ, ಅವರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಲದು. ಅವರ ಆತಿಥ್ಯವನ್ನ ಅನುಭವಿಸಿದ ನಿಮ್ಮೆಲ್ಲರಿಗೂ ಅದು ಹೃದಯ ವೇದ್ಯ, ಆತ್ಮವೇದ್ಯ. ರತ್ನಗರ್ಭ ವಸುಂಧರ, ಈ ವಸುಂಧರ ಮಾತೆ ಎಷ್ಟೆಷ್ಟು ಅದ್ಭುತ ರತ್ನಗಳನ್ನ ಎತ್ತು ಕೊಟ್ಟಿದ್ದಾಳೆ. ನಮ್ಗೆ ಅಂಜನಾದ್ರಿಯ ಥಾಟ್, ಅಂಜನಾದ್ರಿ ಬರ್ಬೇಕು ಅಂತ ಥಾಟ್ ಬಂದಾಗ, ಹೇಗೆ ಅಂತ ಪ್ರಶ್ನೆ ಬಂದಾಗ ಅವರೇ ಫೋನ್ ಮಾಡಿ, ಸರ್ ಹೀಗಿದ್ದೀವಿ, ನಾವ್ ಎಲ್ಲಿದ್ದೀವಿ ಅಂತ ಅವರೇ ಫೋನ್ ಮಾಡಿ ಆಫರ್ ಮಾಡಿದ್ರು. ಮಾಸ್ಟರ್ಸ್ ಅವ್ರಿಗೆ ಹೇಳೋದಕ್ಕೆ, ವ್ಯಕ್ತಪಡಿಸೋದಕ್ಕೆ ಅಕ್ಷರಶಃ ನನ್ನ ಹತ್ರ ಶಬ್ದ ಇಲ್ಲ. ಪತ್ರಿಜಿಯವರೇ ಸಾಕ್ಷಿ ಅವರ ಸೇವೆ, ಇಷ್ಟೇ ಹೇಳ್ಬೋದು. ಇನ್ನು ನೀವು ಈ ಟೀಮ್ಗೆ, ವಾರಿಯರ್ಸ್ ಟೀಮ್ಗೆ, ನೀವು ಫಿಸಿಕಲಿ ಬಂದವರು ಇರ್ಬೋದು, ಡಿಜಿಟಲಿ ಬಂದವರು ಇರ್ಬೋದು, ಆಸ್ಟ್ರಲಿ ಬಂದವರು ಇರ್ಬೋದು. ಈ ವಾರಿಯರ್ಸ್ ಟೀಮ್ಗೆ ಆ ಕಾನ್ಸಿಯಸ್ನೆಸ್ ನಿಂದ ಯಾವ ರೀತಿ ಅಭಿನಂದನೆ ಸಲ್ಲಿಸ್ತಿರೋ ಸಲ್ಲಿಸಿ. ನಾನು ಆ ಮಹಾತಾಯಿಗೆ ಸ್ಕ್ರೀನ್ ಮೇಲೆ ಬರೋದಕ್ಕೆ ಬನ್ನಿ ಅಂತ ಹೇಳೋದಕ್ಕೆ ನನ್ನ ಹತ್ರ ಬಾಯಿ ಇಲ್ಲ. ಅವ್ರ ಮಗಳು ನನ್ನ ಬಾಯಿ ಕಟ್ಟಾಕ್ಬಿಟ್ಟಿದ್ದಾಳೆ. ಅವರು ಬಂದ್ರೆ ತಮ್ಗೆಲ್ಲ ನೋಡೋದಕ್ಕೆ ಒಂದು ಅವಕಾಶ ಆ ತಾಯಿಗೆ ಬಿಟ್ಬಿಡ್ತೇನೆ ಈ ಆಯ್ಕೆಯನ್ನ. ಸರ್ ಎಲ್ಲರಿಗೂ ಅನ್ಮ್ಯೂಟ್ ಮಾಡಿ. ಅಷ್ಟೇ, ಆ ತಾಯಿ ಸ್ಕ್ರೀನ್ ಮೇಲೆ ಬರ್ಲಿ ಬರ್ದೇ ಇರ್ಲಿ. ಥ್ಯಾಂಕ್ ಯು ನಮ್ಮ ಸಿಟಿಯಾ. ನೀವೆಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಚಪ್ಪಾಳೆ ಕೊಡಿ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಸ್ಕ್ರೀನ್ ಮೇಲೆ ಬರೋರು ಬಂದು ಚಪ್ಪಾಳೆ ಕೊಡಿ. ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ, ಯಾರು ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ, ಹಂಗೆ ಚಪ್ಪಾಳೆ ಹೊಡಿತಾ ಇದ್ರು. ಸ್ಕ್ರೀನ್ ಮೇಲೆ ಬನ್ನಿ, ಸಾಧ್ಯ ಆದವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ನ ಕೊಟ್ಟ ಅನ್ನದಾತೆಗೆ ಥ್ಯಾಂಕ್ ಯು. ಏನ್ ಹೇಳ್ತಿರೋ ಹೇಳಿ ನೀವು. ಸೇವೆಗೆ ಲಿಮಿಟೇ ಇಲ್ಲ. ಸುಂದರ ಮಾತೆ ಅವ್ರಿಗೆಲ್ಲ ಸಮೃದ್ಧಿ ಕೊಟ್ಟು ಕಾಪಾಡ್ಲಿ ಸರ್, ಅಷ್ಟೇ ಹೇಳೋದಷ್ಟೇ, ಏನು ಹೇಳಕ್ ಮಾತೇ ಇಲ್ಲ. ತುಂಬಾ ಖುಷಿ ಆಗಿದೆ, ಎಷ್ಟು ಚೆನ್ನಾಗಿ ನೋಡಿ ನಮ್ಮನ್ನೆಲ್ಲ ಕಳ್ಸಿಕೊಟ್ಟಿರೋದು. ಕೋಟಿ ಕೋಟಿ ಧನ್ಯವಾದಗಳು ಮೇಡಮ್, ನಿಮಗೂ ನಿಮ್ಮ ಕುಟುಂಬಕ್ಕೂ. ಥ್ಯಾಂಕ್ ಯು ಸೊ ಮಚ್. ಅನ್ನಪೂರ್ಣೇಶ್ವರಿಗೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೊ ಮಚ್. ಸರೋಜಿನಿ ಮೇಡಮ್, ವೀಣಾ ಮೇಡಮ್, ರೇಣುಕಾ ಮೂರ್ತಿ ಸರ್ ಅಡ್ರೆಸ್ ಮಾಡಿದಿರಾ? ವೀಣಾ ಮೇಡಮ್ ಫಸ್ಟ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ನಾನು ಅಂಜನಾದ್ರಿ ಬೆಟ್ಟ. ಏನಾಗುತ್ತೆ, ಬೆಳಗಿನ ಜಾವ ಇರ್ಲಿ ಹೇಗೆ ಇರ್ಲಿ, ದಯವಿಟ್ಟು ಯಾರು ಮಾತಾಡ್ತಿರೋ ಸ್ಕ್ರೀನ್ ಮೇಲೆ ಬಂದು ಮಾತಾಡಿದ್ರೆ ಏನು ಅನುಕೂಲ ಅಂದ್ರೆ, ಮಾಸ್ಟರ್ಸ್ ಯಾರು ಭೇಟಿ ಆದ್ರೂ ಇಲ್ಲಿ ಎಲ್ಲರೂ ಬಂದ್ರು ನಾವು ವಾರಿಯರ್ಸ್ ಸರ್, ಬೆಳಗಿನ 3 ಗಂಟೆಗೆ ನಾವು ಇರ್ತೀವಿ ಅಂತ. ಬಟ್ ಎಲ್ಲಿ ಕೆಲವೊಬ್ಬರನ್ನ ಬಿಟ್ರೆ ಯಾರಿಗೂ ಮುಖ ಪರಿಚಯ ಆಗ್ಲಿಲ್ಲ, ಇವರೇ ಅಂತ ಗೊತ್ತಾಗ್ಲಿಲ್ಲ. ಅವರೇ ಹೆಸರು ಹೇಳ್ಕೊಂಡು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ
ಓ ಇವರು ನಮ್ಮ ಟೀಮ್ ಹೀಗೆ ಇಲ್ಲಿದ್ದಾರೆ. ಅದಕ್ಕೆ ದಯವಿಟ್ಟು ನೀವು ಏನಾದ್ರು ಶೇರ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಬಂದು ಶೇರ್ ಮಾಡಿ. ಎಸ್ ವೀಣಾ ಮೇಡಮ್ ಹೇಳಿ ಪ್ಲೀಸ್. ನಮಸ್ತೆ ಸರ್. ನಮಸ್ತೆ ನಾನು ಅಂಜನಾದ್ರಿ ಬೆಟ್ಟಕ್ಕೆ ಸರ್. ಬಂದಿರ್ಲಿಲ್ಲ. ಮಿಕ್ಕವರಿಗೆಲ್ಲ ಮ್ಯೂಟ್ ಮಾಡಿ ಪ್ಲೀಸ್. ಮೇಡಮ್ ಇನ್ನೊಮ್ಮೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ಪಕ್ಕದಲ್ಲೇ ಇಲ್ಲ ನಮ್ಗ ಅವರು ಒಂದ್ ನಿಮಿಷ ತೋರ್ಸ್. ಸರ್ ಮೇಡಮ್ ವೀಣಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇನ್ನೊಮ್ಮೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಇನ್ನೊಮ್ಮೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗ್ತಾ ಇಲ್ಲ ಅಲ್ಲಿವರೆಗೆ. ಆಯ್ತು ಮಾತಾಡಿ. ನಮಸ್ತೆ ಸರ್. ಸರ್ ನಾನು ಅಂಜನಾದ್ರಿ ಬೆಟ್ಟಕ್ಕೆ ಬರಕ್ ಆಗ್ಲೇ ಇರ್ಲಿಲ್ಲ. ನಿನ್ನೆ ಬಳ್ಳಾರಿ ಮಹಾಯಜ್ಞಕ್ಕೆ ಬಂದಿದ್ದೆ ಸರ್. ನಾನು ಮಹಾಯಜ್ಞಕ್ಕೆ ಬಂದಿದ್ದೆ ಅನ್ನೋದಕ್ಕಿಂತ ನಾನು ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಗ್ಬಿಡ್ತು ಸರ್. ನಂತರ ಮಹಾಯಜ್ಞದಲ್ಲಿ ನಾನು ಧ್ಯಾನದಲ್ಲಿ ಕೂತಿದ್ದಾಗ ಧ್ಯಾನದಲ್ಲಿ ನನಗೆ ಏನ್ ಅನಿಸ್ತು ಅಂದ್ರೆ ಪಾಂಪ್ಲೆಟ್ಸ್ ಎಲ್ಲ ಕೆಳಗ್ ಹಾಕಿದ್ರು ಸರ್. ಆ ಕೆಳಗ್ ಹಾಕಿರೋ ಪಾಂಪ್ಲೆಟ್ಸ್ ನಾನು ತಗೊಳಕ್ ಹೋದ್ರೆ ಅದು ಮೂಳೆಗಳಾಗಿ ಬಿದ್ದಿರ್ತಿತ್ತು ಸರ್. ಅದು ನಾನು ಅಯ್ಯೋ ನೋಡು ಪಾಂಪ್ಲೆಟ್ ಕೆಳಗ್ ಬೀಳ್ಸಿದಾರಲ್ಲ ಅಂತ ನಾನು ತಗೊಳಕ್ ಹೋದ್ರೆ ಅದು ಮೂಳೆಗಳಾಗ್ತಿತ್ತು. ಅದೊಂದು ಅನುಭವ ಆಯ್ತು ಸರ್. ನಾನೇನ್ ಅಂದ್ಕೊಂಡೆ ಅಂದ್ರೆ ತಿನ್ನನ್ನು ಬಿಡ್ಲಾರ್ದವ್ರು ಆ ಪಾಂಪ್ಲೆಟ್ ಬಿಳ್ಸಾಕಿದ್ದಾರೆ ಅಂತ ಮಾತ್ರ ನಾನು ಅಂದ್ಕೊಂಡೆ ಸರ್. ಅದ್ರ ನಂತರ ನನಗೆ ಇನ್ನೂ ಏನಾಯ್ತು, ಧ್ಯಾನದಲ್ಲಿ ಈಶ್ವರ ಕಾಣಿಸೋದು, ಸೂರ್ಯ ಕಾಣಿಸೋದು, ಡೈಮಂಡ್ ತರ ಕಾಣಿಸೋದು, ಈ ತರ ಹಾಕ್ತಾ ಇರುವಾಗ ಈ ಮರದ ಬಳ್ಳಿ ಬಂದಿರುತ್ತಲ್ಲ ಸರ್, ಆ ಬಳ್ಳಿನ ಹಗ್ಗ ಮಾಡ್ಕೊಂಡು ಆ ಹಗ್ಗದಿಂದ ನಾನು ಅದ್ ಹಿಡ್ಕೊಂಡ್ ಮೇಲೆ ಹೋದೆ ಸರ್. ಅಲ್ಲಿ ಬೆಟ್ಟ ಗುಡ್ಡ ಸಮುದ್ರ ಅದೆಲ್ಲಾ ದಾಟಿ ಪೂರ್ತಿ ಪರ್ವತ ಮೇಲೆ ಕೈಲಾಸಕ್ಕೆ ಹೋದೆ ಸರ್. ಕೈಲಾಸಕ್ಕೆ ಹೋದಾಗ ಅಲ್ಲಿ ಈಶ್ವರ ಪಾರ್ವತಿ ಡ್ಯಾನ್ಸ್ ಮಾಡೋದು, ಅವ್ರ ಜೊತೆ ನಾನ್ ಡ್ಯಾನ್ಸ್ ಮಾಡ್ತಾ ಇದ್ದೆ. ಅದರಂತ ಇವತ್ತೆ ರಾಮ ಆಂಜನೇಯ ತಬ್ಕೊಂಡಿದ್ದು ಇದೆಲ್ಲ ಅನುಭವ ಆಯ್ತು ಸರ್. ಮತ್ತ ಅಲ್ಲಿಂದ ಕೆಳಗ್ ಬಂದ್ಮೇಲೆ ಹೋಮ ನಡೀತಾ ಇದೆ ಸರ್. ಹೋಮ ನಡೀತಾ ಇದೆ. ಆ ಹೋಮದ್ದು ಶಾಖ ನನಗ್ ತಗುಲ್ತಾ ಇದೆ ಸರ್. ನಾನು ಧ್ಯಾನ ಮಾಡ್ತಾ ಇರುವಾಗ ಆ ಶಾಖಕ್ಕೆ ತಡಿಲಾರ್ದೆ ನಾನು ಬೆವ್ತ್ ಬಿಟ್ಟೆ ಸರ್. ಬೆವ್ರು ಬರ್ತಾ ಇದೆ ನನಗೆ. ಆದ್ರೂ ಕಂಡ್ಬಿಡ್ಲಿಲ್ಲ. ಈ ಅನುಭವ ಆಯ್ತು ಸರ್ ನನ್ಗೆ. ಮಾಸ್ಟರ್ಸ್ ಸರ್ ಎಲ್ಲರಿಗೂ ಅನ್ಮ್ಯೂಟ್ ಮಾಡಿ. ಮಾಸ್ಟರ್ ಜೋರಾಗಿ ಚಪ್ಪಾಳೆ ಕೊಡಿ ವೀಣಾ ಮೇಡಮ್ ಅವರಿಗೆ. ಅವರು ಟ್ರೆಕ್ಕಿಂಗ್ ಬಂದಿಲ್ಲ, ಆದ್ರೆ ಆಸ್ಟ್ರಲ್ಲಿ ಸಂಪೂರ್ಣವಾಗಿ ಆ ಟ್ರೆಕ್ಕಿಂಗ್ ಅನುಭವವನ್ನು ಹೊಂದಿದ್ದಾರೆ. ಇಲ್ಲಿ ಮನೇಲಿ ಮಾಡಿದೆ ಸರ್. ನಾನು ಮೆಡಿಟೇಷನ್ ಮಾಡಿದ್ದೆ ಗ್ರೂಪ್ ಅಲ್ಲಿ. ನನ್ನ ಮಗನು ನಮ್ಮ ಹೆಲ್ಪರ್. ಅದೇ ಆಸ್ಟ್ರಲ್ಲಿ ನೀವು ಕಂಪ್ಲೀಟ್ ಆಗಿ ಆ ಅನುಭವವನ್ನು ಹೊಂದಿದ್ದೀರಿ. ಕಾಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸರ್ ಇನ್ನೂ ಒಂದು ಏನ್ ಅನ್ಕೊಂಡೆ ಗೊತ್ತಾ ಸರ್, ನೀವು ಸ್ಟೇಜ್ ಮೇಲೆ ಕೂತಿದ್ರಲ್ಲ, ನಾನು ಕಣ್ ತುಂಬಿ ನಿಮ್ಮನ್ನ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದೆ ಸರ್. ನೀವು ಬಿದ್ದ ನಂತರ ನನ್ಗೆ ಏನ್ ಅನಿಸ್ತು, ನಂದೇ ನಿಮಗೆ ದೃಷ್ಟಿ ಆಗ್ಬಿಡ್ತೇನೋ ಅಂತ ಅನ್ಸ್ಬಿಡ್ತು ಸರ್. ಆಮೇಲೆ ನೀವು ಸ್ಟೇಜ್ ಇಂದ ಮತ್ತೆ ಅಲ್ಲಿ ಮುಂದೆ ಬಂದಾಗ ನೀವು ಡ್ಯಾನ್ಸ್ ಮಾಡ್ತಾ ಇರುವಾಗ ನನಗೆ ತಡ್ಕೊಳಕ್ ಆಗ್ಲಿಲ್ಲ ಸರ್. ಕಣ್ಣಲ್ಲಿ ಹಂಗೆ ನೀರ್ ಬಂದು ಫಸ್ಟ್ ನಿಮ್ ಶೇಕ್ ಹ್ಯಾಂಡ್ ಮಾಡ್ಬೇಕು ಅಂತ ಆ ಜನದಲ್ಲೇ ನಾನು ಉಪ್ಕೊಂಡ್ ಫಸ್ಟ್ ಶೇಕ್ ಹ್ಯಾಂಡ್ ಮಾಡಿದೆ ಸರ್ ನಾನು ನಿಮ್ಗೆ. ತುಂಬಾ ಖುಷಿ ಆಗ್ಬಿಡ್ತು ಸರ್ ನನಗೆ ನೆನ್ನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ಸರೋಜನ್ಯ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಮಸ್ತೆ. ಪತ್ರಿಜಿಯವರಿಗೆ ಕೋಟಿ ನಮನಗಳನ್ನು ಸಲ್ಲಿಸ್ತಾರೆ. ಸರ್ ನಾವು ಇದಕ್ಕೆ ಬರ್ಲಿಲ್ಲ, ನಿಮ್ ಜೊತೆ ಟ್ರೆಕ್ಕಿಂಗ್ ಬರೋದಾಗೆ ಇರ್ಲಿಲ್ಲ. ನಾವು ನಂತರ ಟ್ರೆಕ್ಕಿಂಗ್ ಹೋದ್ವಿ. ಇದ್ರಲ್ಲಿ ಧ್ಯಾನದಲ್ಲಿ ಕುಂತಾಗ ಅಲ್ಲಿ ಬಂದಂತವ್ರೆಲ್ಲ ಹೇಳಿದ್ರು, ನಿಮ್ ಜೊತೆ ಇದ್ದವ್ರು ಬಹಳ ಚೆನ್ನಾಗಿ ಅರೇಂಜ್ ಮಾಡಿದ್ರು, ಬಹಳ ವ್ಯವಸ್ಥೆ ಮಾಡಿದ್ರು ಅಂತೇಳಿ. ಆಮೇಲೆ ನಾನ್ ಮಿಸ್ ಮಾಡ್ಕೊಂಡೆ, ಬರ್ಬೇಕಾಗಿತ್ತು ಅಂದ್ರೆ ಅವ್ರ ಮುಖ ನೋಡ್ಬೇಕು ಅನಿಸ್ತು, ಬಟ್ ಅವ್ರ ಸ್ಕ್ರೀನ್ ಮೇಲೆ ಬರ್ಲಿಲ್ಲ. ಧ್ಯಾನದಲ್ಲಿ ಎಂತ ಅದ್ಭುತವಾದಂತ ಅನುಭವಗಳು ಸರ್ ಮ್ಯೂಟ್ ಮಾಡ್ಬಿಡಿ ಎಲ್ಲರಿಗೆ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆ ಸರ್. ಧ್ಯಾನ ಮಾಡ್ತಾ ಇರುವಾಗ ಅಲ್ಲೇ ಕೇವಲ ಒಂದ್ 3 ನಿಮಿಷ ಧ್ಯಾನ ಕೂತೀವೇನೋ ಈ ರೀತಿ ಅನಿಸ್ತು. ಹೆಂಗ್ ಹೋಯ್ತು 3 ತಾಸು ಅನ್ನೋದು ಅದ್ಭುತ ಎನರ್ಜಿ ಇತ್ತು ಸರ್ ಅಲ್ಲಿ. ಆಮೇಲೆ ನೀವು ಮಾತಾಡ್ತಾ ಇರುವಾಗ ನಿಮ್ ಧ್ವನಿನಲ್ಲೇ ಇನ್ನು ಮಾತಾಡೋಕ್ಕಿಂತ ಮುಂಚಿತವಾಗಿ ಅವರು ಅದು ಇದು ಆಗಿ ಬಿದ್ರಲ್ಲ, ಆ ಸಂದರ್ಭದಲ್ಲಿ ಪತ್ರಿಜಿಯವರು ಬಂದು ಅಲ್ಲಿ ಅದನ್ನ ಎತ್ತಾ ಇರೋ ದೃಶ್ಯ
ಕಾಣ್ತು ಸರ್ ನನಗೆ ಪತ್ರಿಜಿಯವರು. ಆಮೇಲೆ ನೀವು ಮಾತಾಡ್ತಾ ಇರುವಾಗ ನಿಮ್ ಧ್ವನಿನಲ್ಲಿ ಪತ್ರಿಜಿಯವ್ರ ಧ್ವನಿನೇ ಕೇಳಿಸ್ತು ಸರ್ ನನಗೆ. ನಿಮ್ ಧ್ವನಿನಲ್ಲಿ ನೇರವಾಗಿ ಪತ್ರಿಜಿಯವ್ರ ಧ್ವನಿನೇ ಕೇಳಿಸ್ತು. ಅಷ್ಟು ಸುಂದರವಾಗಿ ನೃತ್ಯ. ಪತ್ರಿಜಿಯವರು ಇಡೀ ಸ್ಟೇಜ್ ತುಂಬ ಇದ್ದಂತೆ ನೃತ್ಯ ಮಾಡಿದಂತೆ, ನಮ್ಮೆಲ್ಲರ ಜೊತೆ ಶೇಕ್ ಹ್ಯಾಂಡ್ ಮಾಡಿದಂತೆ ಅನುಭವ ಆಯ್ತು ಸರ್. ಮತ್ ನಿಮ್ ಧ್ವನಿನಲ್ಲಿ ಅವ್ರ ಧ್ವನಿನೇ ನನಗೆ ಸ್ಪಷ್ಟವಾಗಿ ತೋರ್ತಾ ಇತ್ತು ಸರ್ ಸ್ಟೇಜ್ ಮೇಲೆ. ಆಮೇಲೆ ನಾವು ನಂತರ ಅಂಜನಾದ್ರಿಗೆ ಹೋದ್ವಿ ಸರ್. ಅಲ್ಲಿಂದ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಆಮೇಲೆ ಅಂಜನಾದ್ರಿಗೆ ಹೋದ್ವಿ. ಅಂಜನಾದ್ರಿಯಲ್ಲಿ ಧ್ಯಾನಕ್ಕೆ ಕೂತಿದ್ವಿ. ಆ ಪಟಾಂಗಳಿದೆ ಅದರಲ್ಲಿ ಧ್ಯಾನಕ್ಕೆ ಕೂತಿದ್ವಿ. ಮುಂದೆ ದೊಡ್ಡ ಬೆಟ್ಟ ಇದೆ ಸರ್. ಆ ಬೆಟ್ಟದ ಮೇಲೆ ದೊಡ್ಡದಾದ ಆಂಜನೇಯ, ಅದನ್ನ ನಾವು ಎಲ್ಲ ಹಿಂಗ್ ನೋಡ್ತಾ ಇದ್ದೀವಿ. ಆಂಜನೇಯ ಎತ್ತರವಾದ ವಿರಾಟ ರೂಪದ ಆಂಜನೇಯ ಕಾಣಿಸ್ತಾ ಇದೆ. ನಾವೆಲ್ಲರೂ ಹಾಗೆ ಮೇಲ್ ನೋಡ್ತಾ ಇದ್ದೀವಿ. ಒಂದು 10 ನಿಮಿಷ ಕೂತಿದ್ವಿ ಸರ್. ಸಾಯಂಕಾಲ ಆಗಿತ್ತು ಅಂತೇಳಿ ಕುಂತು ಆಮೇಲೆ ಅದ್ ನೋಡ್ತಾ ಅನುಭವಿಸ್ತಾ ಇರೋವಾಗ ಆಮೇಲೆ ಹೋಗೋಣ ಲೇಟ್ ಆಯ್ತು ಅಂತೇಳಿ ಬಿಟ್ರು. ಬಂದ್ಬಿಟ್ವಿ. ಇನ್ನೊಂದು ಸುಂದರವಾದ ದೃಶ್ಯ ಅಂದ್ರೆ ಸರ್, ಅಲ್ಲಿ ಮಂಗಗಳು ನಳ ಚಾಲು ಮಾಡಿ ನೀರ್ ಕುಡಿದು ಹಿಂಗ್ ಬಾಯಿ ಹಚ್ಕೊಂಡ್ ನೀರ್ ಕುಡಿದು ನಳ ಚಾಲು ಮಾಡಿ ಮತ್ ನಳ ಬಂದ್ ಮಾಡಿ ಬಂದು ಗೋಡೆಗೆ ಹಿಂಗ್ ಬಾಯಿ ಒರೆಸ್ತಾ ಇದ್ವು ಸರ್. ಗೋಡೆಗೆ ಬಾಯಿ ಒರೆಸ್ಕೊಂಡು ಹೋಗ್ತಾ ಇದ್ವು. ಎಷ್ಟು ಸೆನ್ಸ್ ಇದೆ ಪ್ರಾಣಿಗಳಿಗೆ, ಎಷ್ಟೊಂದು ನೀರು ಉಳಿಸ್ಬೇಕು ಅನ್ನೋದು ಅಂತೇಳಿ ತುಂಬಾ ಆಶ್ಚರ್ಯ ಅನಿಸ್ತು ಸರ್. ನಳ ಚಾಲು ಮಾಡಿ ಬಿಟ್ಟು ಹೋಗ್ಲಿಲ್ಲ ಸರ್ ಮಂಗಗಳು. ಕುಡುಕದಿಂದ ತಾನೇ ಮತ್ ಬಂದ್ ಮಾಡಿಬಿಟ್ಟು ಸರ್. ಸಣ್ಣ ಮಂಗಗಳು, ದೊಡ್ಡ ಮಂಗ ಎಲ್ಲ ಅದನ್ನ ನೋಡಿ ನಮ್ಗೆ ತುಂಬಾ ಆಶ್ಚರ್ಯ ಆಯ್ತು. ಮತ್ ದೊಡ್ಡ ವಿರಾಟ ರೂಪ ಆಂಜನೇಯದ್ದು ನೋಡಿ ತುಂಬಾ ಸಂತೋಷ ಆಯ್ತು ಸರ್. ತುಂಬಾ ಸಂತೋಷ. ಅಲ್ಲಿಂದ ಇಳಿದು ಬರೋದು ಬೇಡಾಗಿತ್ತು ಸರ್. ಸರ್ ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾದ ಧ್ಯಾನ ಯಜ್ಞ ಸರ್. ಏನ್ ಜನ ಎಂತ ಕೂಡಿದ್ರು, ಎಷ್ಟು ಸಂತೋಷ ಎಲ್ಲರ ಮುಖದಲ್ಲಿ. ಬಹಳ ಹಿರಿಯ ಮಾಸ್ಟರ್ಸ್ ಎಲ್ಲ ಸಿಕ್ಕರು. ತುಂಬಾ ಅಪಾರ್ಚುನಿಟಿ. ಮೊದಲನೇ ದಿನ ನಿಮ್ ಜೋಡಿ ಬರ್ಲಿಲ್ಲಲ್ಲ ಅನ್ನೋ ಅವನು ಇದು ನನಗಿತ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ಅನಿಲ್ ಕುಮಾರ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಹೋದ್ರೆ. ರೇಣುಕಾಮೂರ್ತಿ ಸರ್. ಎಸ್, ಅನ್ಮ್ಯೂಟ್ ಮಾಡ್ಕೊಳ್ತಾ ಇಲ್ಲ ಸರ್ ಅವ್ರು. ಸರ್ ಮಾಡ್ತಾ ಇದ್ದೀನಿ. ನಮಸ್ತೆ. ನಮಸ್ತೆ ಸರ್. ಬನ್ನಿ ಸರ್, ಬನ್ನಿ. ನಿಮ್ಮ ಅಂಜನಾದ್ರಿ ಬೆಟ್ಟಕ್ಕೆ ಬರಕ್ಕಾಗಿಲ್ಲ ಅನ್ನೋದು ದುಃಖ ಸಂಗತಿ. ಅನುಭವಗಳು. ನೆನ್ನೆ ಪ್ರೋಗ್ರಾಮ್ ನಲ್ಲಿ 3 ಗಂಟೆ 3 ನಿಮಿಷ ಹೋದಂಗ ಆಯ್ತು ನಮ್ಗೆ. ಆಮೇಲೆ ನಾನು ಇದುವರೆಗೂ ಏನು ಅನುಭವಿಸ್ತಾ ಇದ್ದೆ ಧ್ಯಾನ ಸಂದರ್ಭದಲ್ಲಿ, ಆ ಎಲ್ಲಾ ದೃಶ್ಯಗಳಿಲ್ಲ, ಕಲರ್ಗಳು, ಚಕ್ರ 1ರಿಂದ ಹಿಡಿದು ಸಹಸ್ರಾರು ಚಕ್ರದವರೆಗೆ ಏನ್ ಕಲರ್ಗಳಿದೆ ಅವು ಹಂತವಾಗಿ ಸ್ಟೇಜ್ ಮೇಲೆ ಬರ್ತಾ ಹಂತವಾಗಿ ಕಾಣ್ಸಕ್ ಶುರು ಮಾಡಿದ್ರು. ಹೇಗೆ ಅಂದ್ರೆ ಈ ಟಾರ್ಚ್ ಬಿಟ್ಟಾಗ ಹೇಗೆ ರೇಸ್ ಬರ್ತವೆ ಆ ತರ ಕಲರ್ ರೇಸ್ಗಳು ನನ್ನ 2 ಕಣ್ಣುಗಳಿಗೆ ಬಂದು ಟಚ್ ಮಾಡ್ತಾ ಇದ್ವು. ಹಂತವಾಗಿ ಎಲ್ಲಾ ಕಲರ್ಗಳು ಆ ತರ. ಆಮೇಲೆ ಸರ್, ಸೂರ್ಯನ ಕಿರಣ ಬಿದ್ದಿದೆ ಅಂತ ನಾನ್ ತಿಳ್ಕೊಂತ ಇದ್ದೆ. ಆ ಶಾಖವಾದಂತಹ ಬೆಳಕು ಅತಿ ಶಾಖವಾಗಿ, ಅತಿ ಬಿಳಿಯಾಗಿ, ಕ್ರಿಸ್ಟಲ್ ಕ್ಲಿಯರ್ ಬಿಳಿಯಾಗಿ ನನ್ನ ಕಣ್ಣುಗಳಿಗೆ ಅದೇ ತರ ಸಿಕ್ದಂಗಾಯ್ತು. ಆಮೇಲೆ ಎಂಟೈರ್ ಮುಖದ ಮೇಲೆ ಆ ಬಿಸಿಲಿನ ಶಾಖ ಆಮೇಲೆ ಮುಖದ ಮೇಲೆಲ್ಲ ಬಂದು ಆಮೇಲೆ ನೆತ್ತಿ ಮೇಲಕ್ಕೆ ಹೋಯ್ತು. ನಾನ್ ತಿಳ್ಕೊಂಡೆ ಸುಮಾರು 12 ಗಂಟೆ ಟೈಮು ಸೂರ್ಯನ ಮೇಲ್ ಬಂದಿದ್ದಾನೆ, ಆ ಬಿಸಿಲು ಇರ್ಬಹುದು, ಆ ಬಿಸಿಲಿನ ಶಾಖ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಕಣ್ಣು ಬಿಟ್ಟ ನೋಡ್ತೀನಿ, ಅಲ್ಲಿ ಶಾಮಿಯಾನ ಆಮೇಲೆ ಸೂರ್ಯನ ಅಷ್ಟು ಇದು ಇರ್ಲಿಲ್ಲ. ಆಗ ಇಷ್ಟು ನನಗೆ ನೆನ್ನೆ ಅನುಭವ ಸರ್. ನೆನ್ನೆನೆ ನಿಮ್ ಹತ್ರ ಹೇಳ್ಕೋಬೇಕು ಅಂತಿದ್ದೆ, ನೀವು ಬಹಳ ಬ್ಯುಸಿ ಇದ್ದಿದ್ರಿಂದ ನೋಡಕ್ ಆಗ್ಲಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್.
ಮಾಸ್ಟರ್ಸ್ ಎಲ್ಲರಿಗೂ ಚಪ್ಪಾಳೆ ಕೊಡಿ, ತಮಗೂ ಚಪ್ಪಾಳೆ ಕೊಟ್ಕೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಶೋಭಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ತೀರಾ? ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅನುಭವಗಳಿವೆ, ಮತ್ತೆ ನಾಳೆ ನಾಡಿದ್ದು ಶೇರ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಓಕೆ, ನಾಳೆ ಮತ್ತೆ ಭೇಟಿ. ನಮಸ್ಕಾರ.